ಗ್ರಾಮ ಪಂಚಾಯತಿ ನರ್ಸಲಿಗೆ 2022-23 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸಿನಲ್ಲಿ ಆದಂಥ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಅವ್ರು ಬಂದಿದ್ದರು. ಅವರೆಲ್ಲ ಕಾಮಗಾರಿಗಳನ್ನು ಒಂದು ವಾರದಿಂದ ನೋಡಿ ಅದಕ್ಕೆ ತಕ್ಕಂತೆ ಎಸ್ಟಿಮೇಟ್ ನೋಡ್ಯಾರ. ಎಸ್ಟಿಮೇಟ್ ತಕ್ಕಂತೆ ಕೆಲಸ ಆಗ್ಯದೋ ಇಲ್ಲೋ, ಅದ್ರ ತಕ್ಕಂತೆ ಕಾನೂನಿನ ಪ್ರಕಾರ ರೊಕ್ಕ ತೆಗೆದಾರೋ ಇಲ್ಲೋ ಅವನ್ನೆಲ್ಲ ನೋಡ್ಕೊಂಡಾರ. ಕೆಲವೊಂದು ನ್ಯೂನತೆಗಳನ್ನು ಅವರು ಆಕ್ಷೇಪಣೆದೊಳಗಿಟ್ಟಾರೆ, ಅದನ್ನು ವರದಿ ಮಾಡ್ತಾರೆ ಗೌರ್ಮೆಂಟಿಗೆ. ಅದರ ಏನು ತಪ್ಪಾಗ್ಯದ ಯಾಕೆ ಮತ್ತು ಅವ್ನು ಇದನ್ನು ತಿದ್ಕೊಳ್ಳೋಕೆ. ಮತ್ತು ಈಗೆಲ್ಲ ಓದಿ ಹೇಳಿದ್ರು ಅವರು ಏನೇನು ಕೆಲಸ ಆಗೈತಿ ಅಂತ ಹೇಳಿ. ಇಂಥವ್ರು ಇಷ್ಟು ಕೆಲಸ ಆಗೈತಿ, ಕೃಷಿಯೊಳಗೆ ಬೇರೆ ಮತ್ತು ರೇಷ್ಮೆ ಇಲಾಖೆ, ತೋಟಗಾರಿಕೆ, ಆಮೇಲೆ ನೀರು ನೈರ್ಮಲೀಕರಣದ ಗಟ್ಟರದ ಆಗಿತ್ತು. ನೀವು ಏನಾರು ಆಗಿದ್ದಿಲ್ಲ ಅಥವಾ ಆಗಿದ್ದಿಲ್ಲ ಅಥವಾ ಅರ್ಧ ಆಗಿದ್ದಾವ ಅಂತಂದ್ರೂ ಹೇಳ್ಬೋದು. ಯಾವ ಥರ ಆಕ್ಷೇಪಣೆ ಇತ್ತಂತಂದ್ರೆ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿತ್ತಂದ್ರೆ ಕರೆಕ್ಟಾಗಿ ಅವರು ನೋಡೇ ಮಾಡಿರ್ತಾರಲ್ಲ. ಅದನ್ನು ಅದ್ರ ಸಂಬಂಧ ಇಲ್ಲೆಲ್ಲ ಕರೆದಿದ್ದು ಏನು ಮಾಡ್ಯಾರ ನಿಮ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಒಂದು ಕೆಲಸ 1 ಲಕ್ಷ ರೂಪಾಯಿ ಕೆಲಸದಾಗ ಏನು ಮಾಡ್ಯಾರ, ಎಷ್ಟು ಖರ್ಚಾಗ್ಯದ, ಎಲ್ಲಿ ಆಗ್ಯದ ಕೆಲಸ ಫೋಟೋಗ್ರಾಫಿ ಸಮೇತ ಮಾಡಿ ಅದೊಂದು ಫೈಲ್ ಮೇಂಟೈನ್ ಮಾಡ್ತಾರೆ. ಅದನ್ನು ಎಲ್ಲರಿಗೂ ತೋರಿಸೋ ಸಂಬಂಧ ಇದೊಂದು ಸಭೆ ಅಂತೇಳಿ ಒಂದು ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡ್ಯಾರ. ಅದಕ್ಕೆ ಇವತ್ತು ಎಲ್ಲರೂ ಇಲ್ಲಿ ಸೇರಿದ್ದಾಗೈತೆ. ಇಲ್ಲಿ ನನಗೆ ಇದಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರ ಕಲಿಸಿ